ಯುದ್ಧದ ಅಬ್ಬರದ ನಡುವೆ ನಿರಂತರ ಶಾಂತಿಯ ಮಂತ್ರ ಜಪಿಸ್ತಾ ಇರುವಂತಹ ಪೋಪ್ ಅವರ ಮಾತುಗಳು ಅಮೆರಿಕಕ್ಕೆ ದುಬಾರಿಯಾಗಿವೆಯಾ? ಧರ್ಮ ಮತ್ತೆ ರಾಜಕೀಯದ ಈ ಜಿದ್ದಾಜಿದ್ದಿನಲ್ಲಿ ಕೊನೆಗೆ ಗೆಲ್ಲೋದು ಅಮೆರಿಕದ ಆಯುಧಗಳೇ ಅಥವಾ ಪೋಪ್ ಅವರ ನೈತಿಕತೆನ? ತಮ್ಮ ಯುದ್ಧದ ಹಾಗೆ ಕ್ರೈಸ್ತ ಧರ್ಮವನ್ನು ಬಳಸಿಕೊಳ್ಳುವಂತಹ ಟ್ರಂಪ್ ರಾಜಕಾರಣಕ್ಕೆ ಜಾಗತಿಕ ಕ್ರೈಸ್ತರ ಮಹಾಗುರು ಪೋಪ್ರ ನಿರಂತರ ಸ್ಪಷ್ಟ ನೈತಿಕ ನಿಲುವು ಬಹಳ ದೊಡ್ಡ ಅಡೆತಡೆಯಾಗಿದೆಯಾ? ತಮ್ಮ ಅಧಿಕಾರದ ಅಹಂನಿಂದಾಗಿ ಪೋಪ್ರನ್ನೇ ಸುಮ್ಮನಾಗಿಸೋದಿಕ್ಕೆ ಟ್ರಂಪ್ ಬೆದರಿಕೆಯನ್ನು ಹಾಕಿಸಿದಾರ? ಪೆಂಟಗನ್ ನಂತಹ ಶಕ್ತಿಶಾಲಿ ಸಂಸ್ಥೆಗಳ ಬೆದರಿಕೆಗೂ ಮಣಿಯದ ಪೋಪ್ ಅವರ ನೈತಿಕ ಧೈರ್ಯ ಸಾಮಾನ್ಯ ಜನರಲ್ಲಿ ಹೊಸ ಆಶಾವಾದವನ್ನ ಮೂಡಿಸತ್ತ? ಕ್ರಿಸ್ತನ ಅನುಯಾಯಿಗಳು ಬಾಂಬ್ಗಳನ್ನ ಬೀಳಿಸುವರ ಪರವಾಗಿ ನಿಲ್ಲೋದಿಲ್ಲ ಅಂತ ಸ್ಪಷ್ಟವಾಗಿ ಮತ್ತೆ ಮತ್ತೆ ಹೇಳುವಂತಹ ಪೋಪ್ ಲಿಯೋ ಟ್ರಂಪ್ ಪಾಲಿಗೆ ಬಹಳ ದೊಡ್ಡ ಅಡೆತಡೆಯಾಗಿದ್ದಾರೆ. ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.